ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದ ಟಾಪಿಕ್ ಏನಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಪಾಸಿಟಿವಿಟಿ ತುಂಬಿರಬೇಕಾದ್ರೆ ಏನು ಮಾಡಬೇಕು? ನೆಗೆಟಿವಿಟಿ ಕಂಪ್ಲೀಟಾಗಿ ರಿಮೂವ್ ಆಗಬೇಕು, ಪಾಸಿಟಿವಿಟಿ ಇನ್ಕ್ರೀಸ್ ಆಗ್ತಾ ಇರಬೇಕು ಪ್ರತಿದಿನ ಅಂತ ಅಂದರೆ ಏನು ಮಾಡಬೇಕು? ಮನೇನ ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಏನಂತ ಹೇಳಿದರೆ, ಮನೆ ಮುಂಭಾಗದಲ್ಲಿ ಸಾಕಷ್ಟು ಗಿಡಗಳನ್ನು ನೆಡೋದು ಉತ್ತಮ ಅಂತ ಹೇಳ್ಬೋದು. ತುಂಬ ಒಳ್ಳೆಯದು. ಈ ಗ್ರೀನರಿ ಮನೆ ಎದುರುಗಡೆ ಇದ್ದರೆ ನಮ್ಮ ಮನಸ್ಸು ಯಾಕೋ ತುಂಬಾ ಉಲ್ಲಾಸವಾಗಿರುತ್ತೆ. ಹಾಗೆ ನೆಗೆಟಿವಿಟಿ ಕೂಡ ಒಳಗಡೆ ಬರೋದಕ್ಕೆ ಚಾನ್ಸ್ ಇರಲ್ಲ. ಒಳ್ಳೆ ಒಂದು ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಗಿಡಗಳನ್ನು ಮನೆ ಮುಂದೆ ಇಡಿ. ಈ ಥರ ಅಂಗಲ ಇಲ್ಲ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಬಾಲ್ಕನಿ ಥರ ಇರುತ್ತೆ, ಮನೆ ಎದುರುಗಡೆ ಒಂದು ಸಿಟೌಟ್ ಥರ ಇರುತ್ತೆ ನೋಡಿ, ಅದರಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಗಿಡ ಇಟ್ಕೊಳ್ಳಿ. ಬ್ರಹ್ಮಕಮಲ ಇರ್ಬೋದು, ಅಲೋವೆರಾ ಇರ್ಬೋದು, ಹಾಗೆ ಮನಿ ಪ್ಲ್ಯಾಂಟ್ ಇರ್ಬೋದು, ವಾಸ್ತು ಗಿಡ ಇರ್ಬೋದು. ಈ ರೀತಿ ನೆಗೆಟಿವಿಟಿ ಕಡಿಮೆ ಮಾಡುವಂತಹ ಗಿಡಗಳು, ಕೆಲವೊಂದು ಗಿಡಗಳು ನರ್ಸರಿಗಳಲ್ಲಿ ಸಿಗ್ತವೆ. ಅದನ್ನು ತಂದುಬಿಟ್ಟು ನೀವು ಮನೆ ಎದುರುಗಡೆ ನೆಟ್ಟರೆ, ಪಾಟಲ್ಲಿ ನೆಟ್ಟರೆ ಅದರಿಂದ ಒಂದು ಒಳ್ಳೆ ಎನರ್ಜಿ ನಿಮ್ಮ ಮನೆಗೆ ಸಿಗುತ್ತೆ, ಒಳ್ಳೆ ಶಕ್ತಿ ಸಿಗುತ್ತೆ ನಿಮ್ಮ ಮನೆಗೆ ಅಂತ ಹೇಳ್ಬೋದು. ನಂತರ ಇನ್ನೊಂದು ಏನಂತ ಹೇಳಿದರೆ, ಮನೆ ಮುಂದೆ ಈ ಥರ ಅಂಗಳ ಇದ್ದವರಿಗೆ ಹೇಳ್ತಾ ಇದ್ದೀನಿ, ಅಂಗಳ ಇದ್ದರೆ ಈ ಥರ ಒಂದು ಪುಟ್ಟದಾದಂತಹ ರಂಗೋಲಿ ಬಿಡಿಸಿ. ನಿಮಗೆ ಏನಾದರೂ ರಂಗೋಲಿ ಹಾಕೋದಕ್ಕೆ ಬರಲ್ಲ ಅಂತ ಇದ್ದರೆ, ಇವಾಗ ಮಾರ್ಕೆಟಲ್ಲೆಲ್ಲ ತುಂಬ ಈ ಸ್ಟ್ಯಾಚು ಥರ ಸಿಗುತ್ತೆ. ಅದನ್ನು ತಂದುಬಿಟ್ಟು ಅದನ್ನು ಈ ಥರ ನೀವು ಅಂಗಳದಲ್ಲಿ ಇಟ್ಟು ಅದರ ಮೇಲ್ಗಡೆ ರಂಗೋಲಿ ಪೌಡರ್ ಹಾಕಿ ಸ್ಪ್ರೆಡ್ ಮಾಡಿ ತೆಗೆಯೋದ್ರಿಂದ ನೀಟಾಗಿ ನಾವು ಕೈಯಲ್ಲಿ ಯಾವ ಥರ ರಂಗೋಲಿ ಬಿಡ್ತೀವೋ ಅದೇ ಥರ ಬರುತ್ತೆ. ಅದು ಕೂಡ ಮಾಡ್ಬೋದು. ರಂಗೋಲಿ ಬರೆಯೋದಕ್ಕೆ ಬರದೇ ಇರೋರು ಆ ಥರ ಕೂಡ ಮಾಡ್ಬೋದು. ನಿಮಗೆ ರಂಗೋಲಿ ಬರೆಯೋದಕ್ಕೆ ಅಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳಿದರೆ ಅದನ್ನೇ ನೀವು ಕೈಯಲ್ಲೇ ಈ ಥರ ಹಾಕಿ, ಇದು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಈ ರೀತಿ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳೋದಿದ್ರೆ, ಮನೆ ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮೀ ದೇವರನ್ನ ನಾವು ಆಹ್ವಾನಿಸ್ದಾಗೆ ಅಂತ ಹೇಳ್ತೀವಿ. ಲಕ್ಷ್ಮೀ ದೇವರು ನಮ್ಮ ಮನೆ ಒಳಗಡೆ ಬರಬೇಕಿದ್ರೆ ಮನೆ ಸುತ್ತಮುತ್ತ ತುಂಬಾ ಚೆನ್ನಾಗಿರಬೇಕು, ತುಂಬಾ ಕ್ಲೀನಾಗಿರಬೇಕು. ನಮ್ಮಿಂದ ಎಷ್ಟು ಸಾಧ್ಯನೋ, ಎಷ್ಟು ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ದಾರೋ ಅಷ್ಟು ಶಕ್ತಿನ ಉಪಯೋಗಿಸ್ಕೊಂಡು ನಾವು ಮನೆ ಸುತ್ತಮುತ್ತ ಈ ಥರ ಅಂಗಳ ಇದ್ದರೆ ಅಂಗಳ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನ್ ಮಾಡಿ ಈ ಥರ ಒಂದು ಪುಟ್ಟದಾದಂತಹ ರಂಗೋಲಿ ಬರೆದ್ರೆ ಲಕ್ಷ್ಮೀ ದೇವರು ಒಂಥರ ಅಟ್ರಾಕ್ಷನ್ ಆಗಿ ಮನೆ ಒಳಗಡೆ ಬರ್ತಾರೆ ಅಂತಲೇ ಅರ್ಥ. ನಂತರ ನಮಗೆ ಈ ಥರ ಮೆಟ್ಲು ಇದೆ ಮನೆ ಎದುರುಗಡೆ, ಮೆಟ್ಲಿಗೆ ಕೂಡ ಅಷ್ಟೇ, ಮೆಟ್ಲಿನ 4 ಮೂಲೆಗೆ ಕೂಡ ಈ ರೀತಿ ಒಂದು ಪುಟ್ಟದಾದಂತಹ ರಂಗೋಲಿನ ಬರಿತೀನಿ ನಾನು. ಇದು ಕೂಡ ಅಷ್ಟೇ, ಮನೆ ಮುಂಭಾಗಕ್ಕೆ ಯಾರಾದರೂ ಸಡನ್ನಾಗಿ ನಿಮ್ಮ ಮನೆಗೆ ಬಂದಾಗ ಅಂಗಳದಲ್ಲೇ ನಿಂತು ಇದನ್ನೆಲ್ಲ ಗಮನಿಸ್ತಾರೆ. ಆವಾಗ ಅವರಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಮನಸ್ಸಿಗೊಂದು ಒಳ್ಳೆ ರೀತಿಯಾದಂತಹ ಫೀಲ್ ಕೊಡುತ್ತೆ. ಸೊ ನಮಗೆ ಕೂಡ ಅಷ್ಟೇ, ಮನೆ ಒಳಗಡೆ ಬರಬೇಕಿದ್ರೆ ಈ ಥರ ರಂಗೋಲಿ ಮನೆ ಹತ್ರ ನೋಡ್ತಾ ಇದ್ದರೆ ತುಂಬಾ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಅದಾದ ನಂತರ ಇಲ್ಲಿ ನಾನು ಹೊಸ್ತಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ನನಗೆ ಕೂಡ ರಂಗೋಲಿ ಬರೆಯೋದಕ್ಕೆ ಅಷ್ಟೇನೂ ನೀಟಾಗಿ ಬರೆಯೋದಕ್ಕೆ ಬರಲ್ಲ, ಅಷ್ಟೊಂದು ಪರ್ಫೆಕ್ಷನ್ ಇಲ್ಲ ನನ್ನ ರಂಗೋಲಿಯಲ್ಲಿ. ಆದರೂ ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾನು ಬಿಡಿಸುವಂತಹ ಪ್ರಯತ್ನನ ಮಾಡ್ತೀನಿ. ಹೊಸ್ತಿಲು ಕೂಡ ಅಷ್ಟೇ ತುಂಬ ಮುಖ್ಯ. ಈ ಹೊಸ್ತಿಲಿನಲ್ಲಿ ಲಕ್ಷ್ಮಿ ಸದಾ ನೆಲೆಯಾಗಿರೋದ್ರಿಂದ ಇದನ್ನು ಅಲಂಕಾರ ಮಾಡಿ ಒಂದೆರಡು ಹೂವು ಅದರಲ್ಲಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕೈ ಮುಗಿದ್ರೆ ನಾವು ಅದರಲ್ಲಿ ಲಕ್ಷ್ಮಿ ವಾಸಸ್ಥಾನ ಅಂತ ಹೇಳ್ತಾರೆ ಈ ಹೊಸ್ತಿಲನ್ನು. ಇದು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಮನೆ ಮುಂಭಾಗದಲ್ಲಿ ಈ ರೀತಿ ಪುಟ್ಟದಾದಂತಹ ರಂಗೋಲಿ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೋದ್ರಿಂದ ಲಕ್ಷ್ಮಿ ಆಹ್ವಾನ ಮಾಡಿದಾಗೆ ನಮಗೆ ಲಕ್ಷ್ಮಿ ನಮ್ಮ ಮನೆ ಒಳಗಡೆ ತುಂಬ ಬೇಗನೆ ಬಂದು ಸೇರ್ಕೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ ಅಂತ ಹೇಳ್ಬೋದು. ಇದಾದ ನಂತರ ಇಲ್ಲಿ ನಾನು ಕೆಲವೊಂದು ಫ್ಲವರ್ ಪಾಟ್ ಥರ ಇದೆ ನನ್ನಲ್ಲಿ, ಫ್ಲವರ್ ವಾಶ್ ಥರ ಇರುತ್ತೆ. ಅದಕ್ಕೆ ನಾನೇ ಸ್ವಲ್ಪ ಹೂಗಳನ್ನು ಹಾಕಿಬಿಟ್ಟು ಅದು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡ್ತೀನಿ. ಇದು ಕೂಡ ಅಷ್ಟೇ, ಮನೇನ ಒಂದು ಅಟ್ರ್ಯಾಕ್ಟಿವ್ ಆಗಿಡುತ್ತೆ ಅಂತ ಹೇಳ್ಬೋದು. ನಮ್ಮ ಒಂದು ಮನಸ್ಸಿನ ನೆಗೆಟಿವಿಟಿನ ಕಂಪ್ಲೀಟಾಗಿ ಕಡಿಮೆ ಮಾಡಿ ಪಾಸಿಟಿವಿಟಿ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಯಾಕೆಂತ ಹೇಳಿದರೆ ಇದನ್ನು ಪ್ರತಿನಿತ್ಯ ನಾವು ನಮ್ಮ ಕಣ್ಣಿನಲ್ಲಿ ನೋಡೋದ್ರಿಂದ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮನೆ ಪೂರ್ತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಪಾಸಿಟಿವ್ ವೈಬ್ಸ್ ಏನಿದೆ ನೋಡಿ, ಅದು ಕಂಪ್ಲೀಟಾಗಿ ನಮ್ಮ ಮನೆ ಒಳಗಡೆ ಸೇರಿಕೊಳ್ಳುತ್ತೆ, ಮನೆಯಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಇರ್ಬೋದು, ಮನಸ್ತಾಪ ಇರ್ಬೋದು, ಗಂಡ ಹೆಂಡತಿ, ಅಪ್ಪ ಅಮ್ಮಂದಿರ ಮಧ್ಯೆ, ಮಕ್ಕಳ ಮಧ್ಯೆ ಈ ಥರ ಯಾವುದೇ ರೀತಿಯಾದಂತಹ ಕಲಹಗಳಿರ್ಬೋದು, ಘರ್ಷಣೆ ಇರ್ಬೋದು, ಜಗಳಗಳಿರ್ಬೋದು, ಇದೇನು ಆಗೋದಕ್ಕೆ ಈ ಒಂದು ಪಾಸಿಟಿವಿಟಿ ಬಿಡಲ್ಲ. ಅದು ಈ ಪಾಸಿಟಿವಿಟಿ ಅನ್ನೋದು ನಮ್ಮ ಮನೆ ಒಳಗಡೆ ಇದ್ದರೆ ಯಾವುದಕ್ಕೂ ಈ ನೆಗೆಟಿವಿಟಿನ ಕಂಪ್ಲೀಟಾಗಿ ಹೊಡೆದು
ಓಡಿಸತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನೆಗೆಟಿವಿಟಿಗೆ ಜಾಗನೇ ಇರಲ್ಲ. ಆದರೆ ನಾವು ಮನೇನ ಹೇಗೇಗೋ ಇಟ್ಕೊಂಡ್ರೆ ಮಾತ್ರ ಪಾಸಿಟಿವಿಟಿ ಅನ್ನೋದು ಕಂಪ್ಲೀಟಾಗಿ ಹೊರಗಡೆ ಹೋಗಿ ಈ ನೆಗೆಟಿವಿಟಿಯೇ ಜಾಸ್ತಿ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಮನೆಯವರ ಆರೋಗ್ಯ ಕಂಪ್ಲೀಟಾಗಿ ಹದಗೆಡೋದಕ್ಕೆ ಶುರುವಾಗುತ್ತೆ. ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರ ಒಂದು ಎಫೆಕ್ಟ್ ಏನಂತ ಹೇಳಿದರೆ ಮನೆಯಲ್ಲಿ ಪದೇ ಪದೇ ಆರೋಗ್ಯ ಸಮಸ್ಯೆ ಉಂಟಾಗೋದು, ಮನೆ ಸದಸ್ಯರ ಮೇಲೆ, ಮಕ್ಕಳ ಮೇಲೆ ಇರ್ಬೋದು, ಮನೆಯವರ ಮೇಲೆ ಇರ್ಬೋದು, ನಮ್ಮ ಮೇಲೆ ಇರ್ಬೋದು, ಗೃಹಿಣಿಯರ ಮೇಲೆ ಇರ್ಬೋದು. ಪದೇ ಪದೇ ಆರೋಗ್ಯ ಹಾಳಾಗ್ತಾ ಇರೋದು, ಆರೋಗ್ಯ ಹದಗೆಟ್ಟೋದು, ಆಮೇಲೆ ಜಗಳಗಳು ಬರೋದು, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಅನಿಸೋದು, ಈ ಥರ ಎಲ್ಲ ಆಗುತ್ತೆ ನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಇದ್ದರೆ. ನಾವು ಮನೆ ಹೆಣ್ಮಕ್ಳು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಇನ್ಕ್ರೀಸ್ ಆಗದೆ ಇರೋ ರೀತಿ ನಾವು ಗಟ್ಟಬೇಕು. ಯಾಕಂತ ಹೇಳಿದರೆ ಪಾಸಿಟಿವ್ ವೈಬ್ಸ್ ಆದಷ್ಟು ಮನೆಯಲ್ಲಿ ಇರಬೇಕು, ಪಾಸಿಟಿವಿಟಿನೇ ಇರಬೇಕು. ನೆಗೆಟಿವಿಟಿ ಬರೋದಕ್ಕೆ ನಾವು ಚಾನ್ಸ್ ಕೊಡಬಾರ್ದು ಅಂತ ಹೇಳ್ಬೋದು. ಈ ರೀತಿ ಏನಾದರೂ ನಿಮ್ಮಲ್ಲಿ ಸ್ಟೀಲ್ ಬಟ್ಲು ಇದ್ದರೂ ಕೂಡ ನಡೆಯುತ್ತೆ. ಈ ಥರ ತಾಮ್ರದ್ದೇ ಬೇಕು, ಕಂಚಿಂದೇ ಬೇಕು ಅಂತ ಏನೂ ಇಲ್ಲ. ಸ್ಟೀಲ್ ಬಟ್ಲು ಇದ್ದರೆ, ಸ್ವಲ್ಪ ಆಳ ಇರುವಂತಹ ಬಟ್ಲಿದ್ದರೆ ಅದರ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹೂವು ಹಾಕಿ, ಇವಾಗೆಲ್ಲ ಎಸೆನ್ಷಿಯಲ್ ಆಯಿಲ್ ಬರುತ್ತಲ್ವ, ಸುಗಂಧ ದ್ರವ್ಯಗಳು ಅಂತ ಹೇಳ್ತಾರೆ, ಅದನ್ನು ಒಂದು 2 ಬಾಟಲ್ ಮನೆಯಲ್ಲಿ ತಂದಿಟ್ಟರೆ ಅದರಿಂದ ತುಂಬಾ ಒಳ್ಳೆ ರೀತಿಯಾದಂತಹ ಘಮ ನಮ್ಮ ಮನೆಯನ್ನೆಲ್ಲ ಆವರಿಸ್ತಾ ಇರ್ತದೆ. ಈ ರೀತಿ ಒಂದು 2 ಬಟ್ಲಿಗೆ ನೀವು ಹೂವು ಹಾಕಿಬಿಟ್ಟು, ನಿಮ್ಮ ಇಷ್ಟದ ಹೂವು ಯಾವುದೇ ಹೂವು ಆದರೂ ಪರವಾಗಿಲ್ಲ, ಆ ಹೂವನ್ನು ತಂದು ಹಾಕಿ ಈ ರೀತಿ ರೆಡಿ ಮಾಡಿ ಮನೆಯ ಎಲ್ಲಿ ಇಡೋದಕ್ಕೆ ನಿಮಗೆ ಅಂದರೆ ಎಲ್ಲಿ ಜಾಗ ಇರುತ್ತೋ ಈ ಥರ ಹೂವು ಎಲ್ಲ ರೆಡಿ ಮಾಡಿ ಎಲ್ಲಿ ಇಡೋದಕ್ಕೆ ಜಾಗ ಇರುತ್ತೋ ಅಲ್ಲಿ ಇಡೋದ್ರಿಂದ ನಿಮ್ಮ ಮನಸ್ಸು ಕೂಡ ಅಷ್ಟೇ ದಿನ ಎದ್ದು ಅದನ್ನು ನೋಡ್ತಾ ಇರಬೇಕಿದ್ರೆ ಮನಸ್ಸು ಪ್ರಶಾಂತ ಅಂತ ಅನಿಸುತ್ತೆ. ಇದೆಲ್ಲವನ್ನು ಕೂಡ ದಿನ ಮಾಡಬೇಕು ಅಂತ ಏನಿಲ್ಲ, ವಾರದಲ್ಲಿ 1 ದಿನ ಮಾಡಿ, 1 ದಿನ ಮಾಡಿದರೆ ಸಾಕಾಗತ್ತೆ. ಇನ್ನು ನೀವು ಇದೆಲ್ಲವನ್ನು ಕೂಡ ಮಾಡಿಬಿಟ್ಟು ಮನೇನ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಕೆಲವೊಬ್ಬರ ಮನೆಯಲ್ಲಿ ಅಲ್ಲಲ್ಲಿ ಪಾತ್ರೆ ರಾಶಿಗಳು, ಸಿಂಕ್ ಪೂರ್ತಿ ಇಡೀ ದಿನ ಪಾತ್ರೆ ರಾಶಿಗಳು. ಒಂದು ಸಲ ದಿನದಲ್ಲಿ 1 ಸಲ ತೊಳಿತಾರೆ, ಆಮೇಲೆ ಸಿಂಕಲ್ಲಿರುವಂತಹ ಪಾತ್ರೆಗಳನ್ನೇ ತೊಳೆಯಲ್ಲ, ನೆಕ್ಸ್ಟ್ ಡೇನೇ ತೊಳಿತಾರೆ. ಆಮೇಲೆ ಬಟ್ಟೆಗಳ ರಾಶಿಗಳು, ಅಲ್ಲಲ್ಲಿ ಬಟ್ಟೆಗಳನ್ನು ರಾಶಿ ಹಾಕೋದು, ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಅದರ ಜಾಗದಲ್ಲಿ ಎತ್ತಿಡಲ್ಲ. ಇನ್ನು ಕೆಲವೊಂದು ಚೀಟಿಗಳು ಅಂತ ಹೇಳಿದರೆ ಮನೆಯಲ್ಲಿ ಚೀಟಿಗಳು ಎಷ್ಟೊಂದು ಇರ್ತವೆ. ಹೊರಗಡೆ ಹೋಗ್ತೀವಿ, ಗ್ರೋಸರೀಸ್ ತರ್ತೀವಿ, ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಶಾಪಿಂಗ್ ಮಾಡ್ತೀವಿ, ಅಲ್ಲಿ ಬಿಲ್ ಎಲ್ಲ ಇರುತ್ತೆ. ಅದನ್ನೆಲ್ಲ ತಂದುಬಿಟ್ಟು ನಾವು ಒಂದು ಮನೆ ಮೂಲೆಯಲ್ಲಿ ರಾಶಿ ಹಾಕ್ತೀವಿ. ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಕೆಲವೊಂದು ಶೆಲ್ಫ್ ಇದ್ದರೆ ಅದರ ಮೇಲ್ಗಡೆ ಇಟ್ಕೋತೀವಿ. ಅದನ್ನೆಲ್ಲ ನಾವು ಆವಾಗಲೇ ನಾವು ಅದನ್ನು ತೆಗೆದು ಬಿಸಾಡ್ತಾ ಇರಬೇಕು. ಇಲ್ಲಾಂತ ಹೇಳಿದರೆ ವಾರಕ್ಕೊಂದ್ಸರಿ ಆದರೂ, ಇವಾಗ ವರ್ಕಿಂಗ್ ವುಮೆನ್ಸ್ ಆದರೆ ಅವರಿಗೆ ಸಾಧ್ಯ ಇಲ್ಲ ಇದನ್ನೆಲ್ಲ ದಿನ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ. ಪಾಪ ಅವ್ರ ಕೈಯಲ್ಲಿ ಟೈಮ್ ಇರಲ್ಲ, ಮನೇನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಹಾಗೆ ಆಫೀಸ್ಗೆ ಹೋಗಬೇಕು, ಕೆಲಸ ಮಾಡಬೇಕು ಅಂತ ಅಂದಾಗ ತುಂಬ ಕಷ್ಟ ಈ ಥರ ಎಲ್ಲ ಮಾಡೋದಕ್ಕೆ. ಅವರು ಏನಂತ ಹೇಳಿದರೆ ವಾರಕ್ಕೊಮ್ಮೆ ಆದರೂ, ಇಲ್ಲ ಅಂತ ಹೇಳಿದರೆ 15 ದಿವಸಕ್ಕೊಮ್ಮೆ ಆದರೂ ಈ ಥರ ಮಾಡೋದ್ರಿಂದ ಅವರ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತೆ. ಮನೆಯಲ್ಲಿ ಆರೋಗ್ಯ ಎಲ್ಲರದ್ದು ಚೆನ್ನಾಗಿದ್ದು ಅಂತಂದರೆ ನೆಮ್ಮದಿ ಹೆಚ್ಚಾಗತ್ತೆ. ಮನೆಯಲ್ಲಿ ಯಾರ್ದಾದ್ರೂ ಆರೋಗ್ಯ ಹಾಳಾಯಿತು ಅಂತ ಹೇಳಿದರೆ ಆ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ. ಇದೆಲ್ಲ ನಾವು ಈ ಥರ ಮಾಡಿಕೊಂಡು ಬರೋದ್ರಿಂದ ನಮ್ಮ ಮನೆಯನ್ನು ಒಂದು ದೇವಸ್ಥಾನ ಥರ ನಾವು ಇಟ್ಕೋಬೋದು. ನಮಗೆ ಎಲ್ಲಿಯಾದರೂ ಹೊರಗಡೆ ಹೋಗಿ ಒಳಗಡೆ ಬರಬೇಕಿದ್ರೆ ದೇವಸ್ಥಾನಕ್ಕೆ ಇವಾಗ ಹೋಗ್ತೀವಲ್ವ, ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿರುವಂತಹ ನೆಗೆಟಿವಿಟಿ ಕಡಿಮೆ ಆಗಿ ಪಾಸಿಟಿವಿಟಿ ಬರಲಿ, ಅಲ್ಲಿಯ ಒಂದು ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ. ಅಲ್ಲಿಯ ಒಂದು ಈ ಸುವಾಸನೆ ಎಲ್ಲ ಏನಿರುತ್ತೆ ನೋಡಿ, ಊದು ಬತ್ತಿದ್ದಿರ್ಬೋದು, ಹಾಗೆ ಗಂಧದ ಪರಿಮಳ, ಕರ್ಪೂರದ ಪರಿಮಳ, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಸುವಾಸನೆಗೋಸ್ಕರನೇ ನಾವು ಕೆಲವರು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಹತ್ರ ಅಲ್ಲಿ ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ, ಒಂದು ಪಾಸಿಟಿವಿಟಿ ಬರುತ್ತೆ, ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ ಅಂತ ಆ ಕಾರಣಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ನಾವು ಹೆಣ್ಮಕ್ಳಾಗಿ ನಮ್ಮ ಮನೆಯೇ ದೇವಸ್ಥಾನ ಥರ ಇಟ್ಕೋಬಹುದಲ್ವ. ಸ್ವಲ್ಪ ಯೋಚನೆ ಮಾಡ್ತಾ ಈ ರೀತಿ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮನೆ ಕೂಡ ದೇವಸ್ಥಾನದ ಥರನೇ ಅನಿಸತ್ತೆ. ಈ ರೀತಿ ಬುದ್ಧನ ಒಂದು ಸ್ಟ್ಯಾಚು ನಮ್ಮ ಮನೇಲಿ ಇರೋದ್ರಿಂದ ಅದನ್ನು ನಾವು ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿಡ್ತೀವಿ. ಈಶಾನ್ಯ ಮೂಲೆಯಲ್ಲಿ ಬುದ್ಧನ ಸ್ಟ್ಯಾಚು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಆ ಒಂದು ಸ್ಟ್ಯಾಚುನ ಅಲ್ಲೇ ಇಟ್ಕೊಂಡು ಅದರ ಎದುರುಗಡೆ ಈ ರೀತಿ ಹೂವಿಂದ ಡೆಕೋರೇಷನ್ ಎಲ್ಲ ಮಾಡ್ತೀವಿ. ಈ ರೀತಿ ಫ್ಲವರ್ ವಾಸಲ್ಲಿ ಹಾಕಿಡ್ತೀವಿ. ಆಮೇಲೆ ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ. ಮನಿ ಪ್ಲ್ಯಾಂಟ್ ತುಂಬಾ ಒಳ್ಳೆಯದು, ಮನೆಗೆ ಮನಿನ ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳ್ತಾರೆ.
ಆದರೆ ಗ್ರೀನರಿ ಕೂಡ ಅಷ್ಟೇ ನೋಡಿ ಈ ಥರ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇರುತ್ತೆ ಮನೆ ಪೂರ್ತಿ ನಾವು ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಿದ್ರೆ. ಆವಾಗ ಕೂಡ ಅಷ್ಟೇ ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಅನಿಸತ್ತೆ. ಈ ರೀತಿ ಫ್ರಿಡ್ಜ್ ಇದ್ದರೆ ಫ್ರಿಡ್ಜ್ ಮೇಲ್ಗಡೆ ಕೂಡ ಇಟ್ಕೊಳ್ಳಿ. ಡೈನಿಂಗ್ ಟೇಬಲ್ ಇದ್ದರೆ ಅಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟನ್ನು ಯಾವುದಾದ್ರೂ ಒಂದು ಗಾಜಿನ ಬಾಟಲ್ ಇದ್ದರೆ ಅದರಲ್ಲಿ ಹಾಕಿ ಇಡಿ. ಇಲ್ಲ ಅಂತ ಹೇಳಿದರೆ ನಿಮ್ಮಲ್ಲಿ ಕಪ್ ಇರುತ್ತೆ, ಟೀ ಕುಡಿಯುವಂತಹ ದೊಡ್ಡ ದೊಡ್ಡ ಕಪ್ ಇದ್ದರೆ ಅದರಲ್ಲಿ ಹಾಕಿಡಿ. ಯಾವುದರಲ್ಲಿ ಕೂಡ ಆಗತ್ತೆ, ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಯಾವುದರಲ್ಲಿ ಕೂಡ ನೀವು ಹಾಕಿ ಇಡ್ಬೋದು ಅಂತ ಹೇಳ್ಬೋದು. ನಂತರ ದೇವ್ರ ಮನೆ ಇದ್ದವರು ದೇವ್ರ ಮನೆ ಒಳಗಡೆ ಈ ರೀತಿ ಒಂದು ಪುಟ್ಟದಾದಂತಹ ರಂಗೋಲಿ ಬರೀರಿ. ಇದು ಕೂಡ ಅಷ್ಟೇ ದೇವ್ರ ಮನೆನ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡುತ್ತೆ. ನಾವು ಪ್ರತಿದಿನ ಎದ್ದು ಬೆಳಿಗ್ಗೆ ನಾವು ಫಸ್ಟ್ ನೋಡೋದಂತ ಹೇಳಿದರೆ ದೇವರನ್ನ ಅಲ್ವಾ. ನಾನು ಬೆಳಿಗ್ಗೆ ಎದ್ದು ಬೆಡ್ರೂಮಿಂದ ಹೊರಗಡೆ ಬಂದು ಫಸ್ಟ್ ನಾನು ನೋಡೋದೇ ದೇವ್ರ ಮುಖನ. ಆ ರೀತಿ ದೇವ್ರ ಮನೆನ ನೋಡ್ತಾ ಇರಬೇಕಿದ್ರೆ ಈ ರೀತಿಯಾದಂತಹ ಒಂದು ಅಲ್ಲಿ ರಂಗೋಲಿ ಬರೆದು ದೇವರಿಗೆ ಹೂವು ಹಾಕಿ ಅದೆಲ್ಲ ಇದ್ದರೆ ಬೆಳಗ್ಗಿಂದನೇ ನಮ್ಮ ಒಂದು ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ಆ ರೀತಿ ಪಾಸಿಟಿವ್ ಎನರ್ಜಿ ಬೆಳಗ್ಗಿಂದನೇ ಮೈಯಲ್ಲೆಲ್ಲ ನಮ್ಮದು ಬಾಡಿನಲ್ಲೆಲ್ಲ ತುಂಬಿಕೊಂಡ್ರೆ ಸಂಜೆ ತನಕ ಅದೇ ರೀತಿ ನಮಗೆ ಫೀಲ್ ಕೊಡ್ತಾ ಇರುತ್ತೆ. ಸೊ ನಮ್ಮ ಮೂಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೇವ್ರ ಮನೆಯಲ್ಲಿ ಯಾವ ರೀತಿ ನಿಮಗೆ ರಂಗೋಲಿ ಬರೆಯೋದಕ್ಕೆ ಸಾಧ್ಯನೋ ಆ ರೀತಿ ಎಲ್ಲ ರಂಗೋಲಿ ಬರೀರಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ವಾರಕ್ಕೆ ಒಂದು ಸರಿ ದೇವ್ರ ಮನೆಗೆ ದೇವರಿಗೆ ಹೂವು ತಂದು ಹೊರಗಿಂದ ಹೂವು ತಂದು ಹಾಕೋದು. ಮನೆಯಲ್ಲೇ ಸಾಕಷ್ಟು ಹೂವು ಇದ್ದರೆ ಪರವಾಗಿಲ್ಲ, ಹೊರಗಡೆಯಿಂದನೇ ತರಬೇಕು ಅಂತ ಏನಿಲ್ಲ. ಮನೆಯಲ್ಲಿರುವಂಥ ಹೂಗಳನ್ನೇ ಇಟ್ಟು ಅಲಂಕಾರ ಮಾಡಿದರೆ ತುಂಬಾ ಚೆಂದ. ಹಾಗೆ ಈ ವಿಡಿಯೋ ನಾನು ಶುಕ್ರವಾರ ಮಾಡ್ತಾ ಇರೋದು. ಶುಕ್ರವಾರ ನಾನು ಇದನ್ನು ಇವತ್ತು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ವಾರಕ್ಕೆ ಒಂದು ಸಲನಾದರೂ ದೇವರ ಮನೆಯಲ್ಲಿ ಈ ರೀತಿ ಹಣ್ಣುಗಳನ್ನು ತಂದಿಡಿ. ಅದರಲ್ಲೂ ಶುಕ್ರವಾರ ತಂದಿಟ್ಟರೆ ತುಂಬ ಒಳ್ಳೆಯದು. ನಾವು ಶುಕ್ರವಾರ ಭಜನೆ ಕೂಡ ಮಾಡ್ತೀವಿ ಮನೆಯಲ್ಲಿ. ಸೊ ಆ ಟೈಮಲ್ಲಿ ನಾನು ಇದೆಲ್ಲವನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ರಂಗೋಲಿ ಬರೆಯೋದೆಲ್ಲ ಬೆಳಿಗ್ಗೆನೇ ಮಾಡಿದ್ದೆ. ನಂತರ ಉಳಿದ ಕೆಲಸಗಳನ್ನು ಸಂಜೆ ಮಾಡ್ತಾಯಿದ್ದೀನಿ. ಇದೆಲ್ಲ ಕೆಲಸಗಳು ಆದ ನಂತರ ಇಲ್ಲಿ ನಾನು ಧೂಪ ಹಿಡಿತಾ ಇದ್ದೀನಿ. ಸ್ವಲ್ಪ ಸಾಂಬ್ರಾಣಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಲವಂಗ ಹಾಕಿಬಿಟ್ಟು ಅದಕ್ಕೆ ಈ ತೆಂಗಿನ ಗಿರಟೆ ಬರುತ್ತಲ್ವ ಅದನ್ನು ಚೆನ್ನಾಗಿ ನಾನು ಗ್ಯಾಸ್ಗೆ ಹಿಡಿದು ಅದನ್ನು ಉರಿಸಿ ಆಮೇಲೆ ಅದು ಸ್ವಲ್ಪ ಆರಿದ ನಂತರ ಇದೆಲ್ಲವನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಮನೆಗೆ ಒಂದು ಸಲ ನೀವು ಮನೆಗೆ ವಾರಕ್ಕೆ ಒಂದು ದಿನನಾದರೂ ಧೂಪ ಹಿಡಿಯೋದ್ರಿಂದ ಮನೆ ಪೂರ್ತಿ ಈ ಪಾಸಿಟಿವಿಟಿ ಒಂದು ವಾರ ಅದೇ ರೀತಿ ಇರುತ್ತೆ. ಒಂದು ವಾರ ಬೇರೆ ಇನ್ಯಾವುದನ್ನು ಕೂಡ ನಾವು ಮಾಡಬೇಕು ಅಂತ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆ ಮನಸ್ಸು ಅಂತ ಹೇಳ್ಬೋದು. ಸೊ ಇದನ್ನು ಇವಾಗ ಪ್ರತಿಯೊಂದು ಮನೆಯ ಮೂಲೆ ಮೂಲೆಗೆ ಕೂಡ ತೊಗೊಂಡೋಗಿ ನಾನು ಈ ರೀತಿ ಇದರ ಒಂದು ಧೂಪ ಏನಿದೆ ನೋಡಿ ಆ ಧೂಪನ ಹಿಡಿತೀನಿ. ಅದು ಒಳ್ಳೆ ರೀತಿಯಾದಂತಹ ಒಂದು ಫೀಲ್ ಕೊಡುತ್ತೆ. ಇದೆಲ್ಲವನ್ನು ಕೂಡ ಮಾಡಿ ನಾವು ದೇವರಿಗೆ ಭಜನೆ ಮಾಡೋದ್ರಿಂದ ಆ ಭಜನೆ ಮಾಡೋದಕ್ಕೆ ನಮಗೆ ಎನರ್ಜಿ ಇರ್ಬೋದು, ಮನಸ್ಸು ಇರ್ಬೋದು, ಒಂದು ಒಳ್ಳೆ ಭಕ್ತಿ ಭಾವ ಇರ್ಬೋದು, ಎಲ್ಲವೂ ಕೂಡ ತುಂಬಿಕೊಳ್ಳುತ್ತೆ ಮನಸ್ಸಲ್ಲಿ ಅಂತ ಹೇಳ್ಬೋದು. ಹಾಗೆ ಅದೆಲ್ಲ ಆದ ನಂತರ ಇಲ್ಲಿ ನಾನು ದೇವ್ರ ಮನೆಯಲ್ಲೇ ಇಲ್ಲಿ ನಾನು ಲೋಬನ ಹಚ್ಚಿದ್ದೀನಿ. ಈ ಥರ ಒಂದು 2 ಪೀಸ್ ಲೋಬನ ಇಟ್ಕೊಂಡಿರ್ತೀನಿ ನಾನು. ಅಂದರೆ ಪ್ಯಾಕೆಟಲ್ಲಿ ಬರುತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸಾಂಬ್ರಾಣಿ ಅಂತ ಕೇಳಿದರೆ ಬೇರೆ ಬೇರೆ ಥರದ ಸಾಂಬ್ರಾಣಿ ಸಿಗುತ್ತೆ, ಪೌಡರ್ ಸಿಗುತ್ತೆ, ಪೀಸ್ ಥರದ್ದು ಸಿಗುತ್ತೆ, ಆಮೇಲೆ ಈ ಥರ ಸಿಗುತ್ತೆ. ಇದನ್ನೆಲ್ಲ ಇಡ್ತೀನಿ ನಾನು ದೇವ್ರ ಮನೆಯಲ್ಲಿ. ಶುಕ್ರವಾರ ದಿವಸ ಇದೆಲ್ಲ ಮಾಡಿದರೆ ತುಂಬ ಒಳ್ಳೆಯದು. ದೇವ್ರ ಮನೆಯಲ್ಲಿ ಈ ರೀತಿ ಲೋಬನನ ಹಚ್ತೀನಿ. ಇವಾಗ ದೇವ್ರ ಮನೆ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಇನ್ನು ದೀಪ ಅಂತ ಹೇಳಿದರೆ ಅದು ಮನೆಯಲ್ಲಿ ಕತ್ಲೆನ ಓಡಿಸೋದಂತಾನೆ ಹೆಸರು ಈ ದೀಪಕ್ಕಿದೆ. ಆ ದೀಪ ಮನೆಯಲ್ಲಿ ಉರಿಸೋದ್ರಿಂದ ಅಲ್ಲಿ ಎಷ್ಟೊಂದು ಒಳ್ಳೆಯ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದರೆ ಆ ದೀಪ ಉರಿಸಿ ಆದ ನಂತರ ಅದನ್ನೇ ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಎಷ್ಟೇ ಕತ್ಲೆ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟೇ ಒಂದು ದೀಪ ಉರಿಸಿದ್ರೆ ಸಾಕು, ಮನೆ ಪೂರ್ತಿ ಬೆಳಕಾಗಿರುತ್ತಲ್ವ. ಹಾಗೆ ನಮ್ಮ ಮನಸ್ಸು ಕೂಡ ಅಷ್ಟೇ ತುಂಬಾ ಬೆಳಕಾಗಿರುತ್ತೆ. ನಂತರ ತುಳಸಿ ಕಟ್ಟೆ ನಮ್ಮ ಹಿಂದೂಗಳ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೇ ಇರುತ್ತೆ. ಕೆಲವೊಬ್ಬರಿಗೆ ಈ ಥರ ಅಂಗಳ ಎಲ್ಲ ಇಲ್ಲದೇ ಇದ್ದರೆ ಪಾಪ ಮನೆ ಈ ಸಿಟ್ಔಟ್ ಎಲ್ಲ ಏನಿರುತ್ತೆ ನೋಡಿ ಅದರಲ್ಲೇ ಒಂದು ಪಾಟಲ್ಲಿ ತುಳಸಿ ಗಿಡನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ತುಳಸಿ ಮಾತೆನ. ಇದು ತುಂಬ ಶ್ರೇಷ್ಠ. ತುಳಸಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಒಂದು ಉದ್ಬತ್ತಿಯಿಂದ ಆರತಿ ಮಾಡಿ ನಂತರ ದೀಪ ಹಚ್ಚಿ ಬರೋದ್ರಿಂದ ಇದು ಕೂಡ ಅಷ್ಟೇ ನಮ್ಮ ಮನೆ ಅಂದರೆ ಹೊರಗಡೆಯಿಂದನೇ ನಮಗೆ ಇಲ್ಲಿ ಒಂದು ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಮನೆ ಒಳಗಡೆ ಮಾತ್ರ ನಾವು ಮಾಡಬಾರ್ದು, ಮನೆ ಹೊರಗಡೆ ಕೂಡ ಅಷ್ಟೇ ಈ ಪಾಸಿಟಿವ್ ಎನರ್ಜಿನ ಯಾವ ರೀತಿ ತರೋದು, ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳೋದು, ಪ್ರತಿಯೊಂದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗತ್ತೆ.
ಇದು ಶುಕ್ರವಾರ ರಾತ್ರಿ ನಾನು ಮಾಡಿದಂತಹ ಪೂಜೆ ಅಂತ ಹೇಳ್ಬೋದು. ಹೂವು ಬೆಳಿಗ್ಗೆನೇ ಇಟ್ಟಿದ್ರು ನಮ್ಮ ಹಸ್ಬೆಂಡು ತುಳಸಿಗೆ, ಅದು ಸ್ವಲ್ಪ ಬಾಡಿ ಹೋಗಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಕೂಡ ಈ ರೀತಿ ಪೂಜೆ ಮಾಡ್ತೀವಿ, ಸಂಜೆ ಕೂಡ ಈ ರೀತಿ ತುಳಸಿಗೆ ನಾವು ದಿನ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ಒಂದು ಪುಟ್ಟದಾದಂತಹ ರಂಗೋಲಿ ಕೂಡ ಈ ತುಳಸಿ ಕಟ್ಟೆನಲ್ಲಿ ಬರ್ಕೊಂಡಿದ್ದೀನಿ ನಾನು. ದೀಪ ಇಡುವಂತಹ ಜಾಗದಲ್ಲಿ ಈ ರೀತಿ ಒಂದು ರಂಗೋಲಿ ಹಾಕೋದ್ರಿಂದ ಅದು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಇದನ್ನೆಲ್ಲ ನಾವು ಮನೆಯಲ್ಲಿ ಹೆಣ್ಮಕ್ಳು ಮಾಡೋದ್ರಿಂದ ಇದರಿಂದ ಏನೂ ನಷ್ಟ ಇಲ್ಲ. ಕೆಲವೊಬ್ಬರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇದನ್ನೆಲ್ಲ ಯಾಕೆ ಮಾಡೋದು, ನಮ್ಮ ಸೈಡಲ್ಲೆಲ್ಲ ಇದು ಮಾಡಲ್ಲ, ನಾರ್ತ್ ಸೈಡಲ್ಲೆಲ್ಲ ಮಾಡ್ತಾರೆ, ನಾವೆಲ್ಲ ಇದನ್ನು ಮಾಡಲ್ಲ ಅಂತ ಹೇಳ್ತಾರೆ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಅದು ಪ್ರಶ್ನೆ ಅಲ್ಲ. ನಾವು ಈ ಥರ ಮಾಡಿದರೆ ನಮಗೆ ಆಗುವಂತಹ ನಷ್ಟ ಏನು, ನಮಗೆ ಆಗುವಂತಹ ಲಾಭ ಏನು, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮನೆಯಲ್ಲಿ ನಾವು ಹೇಗಿರ್ತೀವಿ, ನಮ್ಮ ಮನೆ ಯಾವ ಥರ ಕಾಣಿಸುತ್ತೆ. ನಮಗೆ ಹೆಣ್ಮಕ್ಳಿಗೆ ಏನಂತ ಹೇಳಿದರೆ, ನಮ್ಮ ಮನೆ ಚೆನ್ನಾಗಿರಬೇಕು, ದಿನ ಚೆನ್ನಾಗಿರಬೇಕು, ಬೆಳಗ್ಗಿಂದ ಸಂಜೆ ತನಕ ಮನೆ ಪೂರ್ತಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಸಾಮಾನ್ಯವಾಗಿ ಇರುತ್ತೆ ಅಂತಲೇ ಅನ್ಕೋತೀನಿ ನಾನು. ಸೊ ಅಂಥ ಹೆಣ್ಮಕ್ಳು ಏನಂತ ಹೇಳಿದರೆ, ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದರೆ ಇನ್ನೂ ನಿಮ್ಮ ಮನೆನ ಚೆನ್ನಾಗಿಟ್ಕೋಬಹುದಲ್ವಾ. ಒಂದು ಒಳ್ಳೆ ರೀತಿಯಾದಂತಹ ಪಾಸಿಟಿವಿಟಿನ ನೀವು ನಿಮ್ಮ ಮನೆಯಲ್ಲಿ ನೀವಾಗಿಯೇ ನೀವು ತಂದ್ಕೋಬಹುದಲ್ವ, ನೆಗೆಟಿವಿಟಿ ಕಡಿಮೆ ಮಾಡ್ಕೋಬಹುದಲ್ವ. ಇಷ್ಟೇ ನಾನು ಹೇಳೋದು. ಇದನ್ನೆಲ್ಲ ಫಾಲೋ ಮಾಡಿ ವಾರಕ್ಕೊಂದ್ಸರಿ, ಇಲ್ಲ ಅಂತ ಹೇಳಿದರೆ 15 ದಿವಸಕ್ಕೊಂದ್ಸರಿ ಏನಾದರೂ ಫಾಲೋ ಮಾಡಿ. ಅದೇ ದಿನ ಶುಕ್ರವಾರನೇ ಆಗಬೇಕು, ಶನಿವಾರನೇ ಆಗಬೇಕು, ಈ ಥರ ಎಲ್ಲ ಏನೂ ಇಲ್ಲ. ನಿಮಗೆ ಯಾವಾಗ ಫ್ರೀ ಅಂತ ಅನಿಸುತ್ತೋ, ನಿಮ್ಮ ಮನಸ್ಸು ಯಾವಾಗ ಚೆನ್ನಾಗಿರುತ್ತೋ ಆವಾಗ ಇದನ್ನು ಮಾಡಿ. ಅದಾದ ನಂತರ ಇಲ್ಲಿ ನಾನಿವಾಗ ಅಡುಗೆ ಮನೆ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ನಮಗೆ ಹೆಣ್ಮಕ್ಳಿಗೆ. ನಾವು ದಿನದ ಅರ್ಧ ದಿನ ಅಡುಗೆ ಮನೆಯಲ್ಲೇ ಕಲಿಯೋದ್ರಿಂದ ಅಲ್ಲಿ ಕೂಡ ಅಷ್ಟೇ ಒಂದು ಪಾಸಿಟಿವಿಟಿ ಇರಬೇಕಾಗತ್ತೆ. ಒಂಥರ ಅಟ್ರ್ಯಾಕ್ಟಾಗಿ ಕಾಣುವಂತಹ ಯಾವುದೇ ಒಂದು ವಸ್ತು ಅಲ್ಲಿದ್ದರೂ ಕೂಡ ಮನಸ್ಸಿಗೆ ತುಂಬಾ ಉಲ್ಲಾಸ ಅಂತ ಅನಿಸ್ತಾ ಇರುತ್ತೆ. ಇಲ್ಲಿ ಅಡುಗೆ ಮನೆಯ ಆಗ್ನೇಯ ಮೂಲೆ ಇದು. ಆಗ್ನೇಯ ಮೂಲೆಯಲ್ಲಿ ಈ ರೀತಿ ಒಂದು ರಂಗೋಲಿ ಬರೆದು ಅದರ ಮೇಲೆ ದೀಪ ಇಡೋದ್ರಿಂದ ಅಗ್ನಿದೇವನಿಗೆ ನಾವು ಅಗ್ನಿದೇವನಿಗೆ ನಾವೊಂದು ನಮ್ಮ ಒಂದು ಭಕ್ತಿನ ಸಮರ್ಪಿಸಿದ ಹಾಗೆ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಬರಲ್ಲ. ಅಡುಗೆ ಮನೆಯಲ್ಲಿ ಅಡುಗೆಗೆ ಬೇಕಾಗುವಂತಹ ವಸ್ತುಗಳಿಗೆಲ್ಲ ಯಾವಾಗ ಕೂಡ ಕೊರತೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗಲಾದರೂ ಒಮ್ಮೆ ಆದರೂ ಈ ರೀತಿ ಆಗ್ನೇಯ ಮೂಲೆಯಲ್ಲಿ ಒಂದು ರಂಗೋಲಿ ಹಾಕಿಬಿಟ್ಟು ಅಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಗ್ನೇಯ ಮೂಲೆ ಸರಿಯಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲಿಯೇ ಆಗಬೇಕು, ಇಲ್ಲಿಯೇ ಆಗಬೇಕು ಅಂತ ಏನಿಲ್ಲ. ನಿಮಗೆ ಎಲ್ಲಿ ಸ್ಪೇಸ್ ಚೆನ್ನಾಗಿರುತ್ತೆ ನಿಮ್ಮ ಅಡುಗೆ ಕೌಂಟರ್ ಟಾಪ್ನಲ್ಲಿ, ಅಲ್ಲಿ ನೀವು ಜಾಗ ಮಾಡಿಕೊಂಡು ಈ ರೀತಿ ಒಂದು ಪುಟ್ಟದಾದಂತಹ ರಂಗೋಲಿ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಹೂವು ಇಟ್ಟು ದೀಪ ಬೆಳಗೋದ್ರಿಂದ ಒಂದು ಒಳ್ಳೆ ರೀತಿಯಾದಂತಹ ಪಾಸಿಟಿವಿಟಿ ನಿಮ್ಮ ಅಡುಗೆ ಮನೆಯಲ್ಲಿ ಕೂಡ ಇರುತ್ತೆ. ಹಾಗಾಗಿ ಅದೇ ಜಾಗ ಇದೇ ಜಾಗ ಅಂತ ಏನೂ ಇಲ್ಲ. ಎಲ್ಲಿ ನಿಮಗೆ ಸ್ಪೇಸ್ ಚೆನ್ನಾಗಿರುತ್ತೋ ಆ ಜಾಗದಲ್ಲಿ ಒಂದು ಈ ಥರ ರಂಗೋಲಿ ಬರೆದು ಒಂದು ಸಲ ನೀವು ರೆಡಿ ಮಾಡಿ ನೋಡಿ. ಅಡುಗೆ ಮಾಡ್ತಾ ಇರಬೇಕಿದ್ರೆ ನಿಮ್ಮ ಕಣ್ಣು ತುಂಬ ಸಲ ಅದರ ಕಡೆಗೇ ಹೋಗುತ್ತೆ. ತುಂಬ ಇಷ್ಟಪಡ್ತೀರಾ. ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ನಾನು ಇದನ್ನೆಲ್ಲ ಮೊದಲು ಮಾಡಿಯೇ ಇರಲಿಲ್ಲ, ಅವರೇನಂತಾರೋ ಇವರೇನಂತಾರೋ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ನೀವು ಇದಕ್ಕಿಂತ ಮೊದಲು ಮಾಡಿಲ್ಲದೇ ಇದ್ದರೂ ಪರವಾಗಿಲ್ಲ. ಇವಾಗ ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಮಾಡಬೇಕು, ನಾನು ಕೂಡ ಇದೇ ಥರ ಮಾಡಬೇಕು ನನ್ನ ಮನೇನ ಅಂತ ಇದ್ದರೆ ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಇದೆಲ್ಲ ಮಾಡಿದರೆ ನಿಮ್ಮ ಮನಸ್ಸಿಗೆ ಇದನ್ನೆಲ್ಲ ಮಾಡಬೇಕು ಅನ್ನೋದು ಬರುತ್ತೆ ಅಂತ ಅಂದಾಗ ನೀವು ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದಂತಹ ನಷ್ಟ ಅಂತೂ ನಿಮಗೆ ಇಲ್ಲ. ಒಂದು ಸ್ವಲ್ಪನಾದರೂ ಲಾಭ ಸಿಗುತ್ತೆ ನಿಮಗೆ, ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅತ್ತೆ ಮಾವನಿಗೆ, ಅಪ್ಪ ಅಮ್ಮನಿಗೆ, ಮನೇಲಿ ಯಾರಿದ್ದೀರಿ ಎಲ್ಲರಿಗೂ ಕೂಡ ಒಂದು ಸ್ವಲ್ಪನಾದರೂ ಇದರಿಂದ ಲಾಭ ಬರುತ್ತೆ. ಬಿಟ್ಟರೆ ಇದರಿಂದ ಏನೂ ನಷ್ಟ ಆಗಲ್ಲ. ಸೊ ಹಾಗಾಗಿ ನಿಮಗೆ ಮನಸ್ಸಿದ್ದಲ್ಲಿ ನೀವು ಇದನ್ನು ಮಾಡಬೇಕು ಅಂದ್ಕೊಂಡಲ್ಲಿ ಖಂಡಿತವಾಗ್ಲೂ ಇದನ್ನೆಲ್ಲವನ್ನು ಕೂಡ ಮಾಡ್ಬೋದು. ಇದನ್ನೆಲ್ಲ ಮಾಡಿದರೆ ನಮ್ಮ ಮನೆಗೆ ಏನಾದರೂ ತೊಂದರೆ ಆಗುತ್ತೆ, ಯಾವಾಗಲೂ ಮಾಡ್ತಾ ಇರಬೇಕು ಇದನ್ನು ಅಂತ ಏನೂ ಇಲ್ಲ. ನಮ್ಮ ಮನಸ್ಸು ಚೆನ್ನಾಗಿದ್ದಾಗ, ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಇದನ್ನೆಲ್ಲ ಮಾಡೋದ್ರಿಂದ ಆರೋಗ್ಯ ಇನ್ನಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರದ್ದು ಅಂತ ನಮ್ಮದು ಅಂತ ಹೇಳ್ಬೋದು. ಎಲ್ಲರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಇನ್ನು ಈ ಎಸೆನ್ಷಿಯಲ್ ಆಯಿಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಆನ್ಲೈನಲ್ಲಿ ತುಂಬ ಎಸೆನ್ಷಿಯಲ್ ಆಯಿಲ್ಗಳು ಸಿಗುತ್ತೆ. ನೀವು ಅಲ್ಲಿಂದ ತರಿಸ್ಕೋಬೋದು. ಬೇರೆ ಬೇರೆ ರೀತಿಯಾದಂತಹ ಫ್ಲೇವರ್ ಇರುವಂತಹ ಆಯಿಲ್ಗಳು ಸಿಗುತ್ತೆ. ನಾನು ರೀಸೆಂಟಾಗಿ ಒಂದು ಲ್ಯಾವೆಂಡರ್ ಫ್ಲೇವರ್ನ ಒಂದು ಆಯಿಲ್ ತರಿಸಿದೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಇದೆಲ್ಲವನ್ನು ನಾನು ಮಾಡಿದ್ದು ಶುಕ್ರವಾರ ದಿವಸ ಬೆಳಿಗ್ಗೆ ಶುರು ಮಾಡಿದವಳು ರಾತ್ರಿ ತನಕ ಮಾಡ್ತಾನೇ ಇದೆ. ಅಂದರೆ ಒಂದೇ ಸಲಕ್ಕೆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕಾಗಲ್ಲ ನಮಗೆ. ಬೇರೆ ಕೆಲಸಗಳು ಕೂಡ ಇರೋದ್ರಿಂದ
ನಿಧಾನಕ್ಕೆ ಎಲ್ಲೆಲ್ಲಿ ನನಗೆ ಟೈಮ್ ಸಿಗತ್ತೆ ಅಲ್ಲೆಲ್ಲ ನಾನು ಈ ಥರ ಮಾಡ್ತಾ ಬಂದೆ. ರಾತ್ರಿ ಇದನ್ನೆಲ್ಲ ಮಾಡಿ ಆದ ನಂತರ ದೇವರಿಗೆ ನಾವು ಭಜನೆ ಮಾಡಿದ್ದು ಅಂತ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಕೂಡ ಮನೆಯಲ್ಲಿ ಹೇಳ್ತಾ ಇದ್ರು, ಇವತ್ತೊಂದು ಒಳ್ಳೆ ರೀತಿಯಾದಂತಹ ವೈಬ್ ಕ್ರಿಯೇಟ್ ಆಗಿದೆ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು. ಅದೊಂದು ನೋಡಿ, ಆ ಥರ ಹೇಳಿದಾಗ ಎಷ್ಟು ಖುಷಿ ಅಲ್ವಾ. ಅವ್ರು ಕೂಡ ಅಷ್ಟೇ ದಿನ ಪೂರ್ತಿ ಹೊರಗಡೆ ದುಡ್ದು ನಮ್ಮ ಮನೆಗೆ ಬರ್ತಾರೆ. ಆ ರೀತಿ ಮನೆಗೆ ಬಂದಾಗ ಮನೆ ಒಂದು ಒಳ್ಳೆ ರೀತಿಯಾದಂತಹ ವೈಬ್ಸ್ ಇದ್ದಲ್ಲಿ ಮನೆಯಲ್ಲಿ ಅವರು ಇಷ್ಟು ಖುಷಿ ಪಡ್ತಾರಲ್ವಾ. ಸೊ ಹಾಗಾಗಿ ಇದೆಲ್ಲವನ್ನು ಫಾಲೋ ಮಾಡಿದರೆ ಒಳ್ಳೆಯದು. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.